ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮಡುವೆ ಬಂದರೆ ಅದೇ ದೊಡ್ಡ ಕಷ್ಟ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಸರ್, ಇಷ್ಟಕ್ಕೂ ಕಷ್ಟ ಅಂದರೆ ಏನು ಸರ್ ಅಂತ ಭಾಳಷ್ಟು ಜನಕ್ಕೆ ಇದ್ರ ಕಷ್ಟದ ಬಗ್ಗೆ ಡಿಫೈನ್ ಮಾಡಿಬಿಡ್ತೀನಿ. ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶ್ಶು, ಬೈಕೊಳ್ಳೋರ್ಗೆ ಮೆಟೀರಿಯಲ್ಲು, ಹೊಗಳೋರ್ಗೆ ಕಂಟೆಂಟು. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. ಸತ್ತೋಗ್ಬಿಡೋಲೆ, ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ. ಮದುವೆಲ್ಲ ಆದ್ಮೇಲೆ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ, ಗಂಡನ ಮನೆ ಕಡೆ ಕಾರ್ ಇದ್ರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ. ಹುಡುಗಿ ಕಾರ್ ಹತ್ಕೊಂಡು ಹೋಗೋವಾಗ ಹುಡುಗಿ ಅಳ್ತಿರ್ತಾಳೆ, ಅಮ್ಮಗ್ ಭಯ, ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ಸಾಕಿದ್ದೀನಿ, ಅವ್ನು ಕಟ್ಕೊಳ್ಳೋನು ಹೆಂಗ್ ಸಾಕ್ತಾನೋ ಅಂತ ಅಳ್ತಿರ್ತಾಳೆ. ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ. ಯಾಕೆ ಗೊತ್ತಾ? ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ರೆ ಮತ್ತೆ ಯುವರಾಣಿ ತರ ಸಾಕ್ತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಮೆಸೇಜ್ ಇರುತ್ತೆ. ಆ ಸೈಲೆನ್ಸ್ ಅಲ್ಲಿ ಎಷ್ಟು ಜನ ಗಮನಿಸ್ತಾರೆ? ನನ್ನ ಸಕ್ಸಸ್ಸೇ ನನ್ನ ತಾಯಿ ಸಕ್ಸಸ್ಸೇ ನಮ್ಮ ತಂದೆ ಅಲ್ವಾ ಸರ್. ಮಂಡ್ಯ ತುಂಬಾ ಯಾಕೆ ಇಷ್ಟ ಅಂದ್ರೆ ಗಂಡಸರಿರೋ ಊರಣ ಇದು. ಮಂಡ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾದೇಗೌಡ ಸರ್, ನಾನು ರವಿ ಅಣ್ಣನ ವಿನಂತಿಸ್ತೀನಿ. ಮಧು ಅಣ್ಣವರು MLC ಇದ್ದಾರೆ, ನಾನು ಶಾಸಕನಿದ್ದೀನಿ, 3 ಜನ ಮುಖ್ಯಮಂತ್ರಿಗಳು ವಿನಂತಿಸ್ತೀವಿ. ಮಾದೇಗೌಡ ಸಾಹೇಬರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು. ಬೆಂಗಳೂರಲ್ಲಿ ಸಂಸ್ಥೆ ನಡೆಸೋದು ತುಂಬಾ ಈಸಿ, ಯಾಕೆಂದ್ರೆ ಫೀಸ್ ಜಾಸ್ತಿ ಕೊಡ್ತಾರೆ, ನಡೆಸ್ತೀವಿ. ಹಳ್ಳಿಯಲ್ಲಿ ಬಂದು 14,000 ಜನ ಸಾಕೋದಿದೆ ಅಲ್ಲ, ಇದು ಮನ್ಸಲ್ಲಿ ಏನಾದ್ರೂ ಮಾಡಬೇಕು ಅಂತಿದ್ರೆ ಮಾತ್ರ ಆಗೋ ಕೆಲಸ. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರದ ಶಾಸಕ. ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶ್ಶು, ಬೈಕೊಳ್ಳೋರ್ಗೆ ಮೆಟೀರಿಯಲ್ಲು, ಹೊಗಳೋರ್ಗೆ ಕಂಟೆಂಟು. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. ಕೆಲವರು ಹುಡುಗರು ಕೇಳ್ತಾ ಇರ್ತಾರೆ, ಪ್ರದೀಪಣ್ಣ ನಾನು ಡಾಕ್ಟರ್ ಆಗ್ಬೇಕು, ನಾನು ಕಷ್ಟಪಟ್ಟು ಓದ್ತೀನಿ. ಇನ್ನು ಕೆಲವರು ಕೇಳ್ತಾರೆ, ಸರ್ ಹೋಗಿ ಸರ್ MBBS ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ, ಫೇಲ್ ಆಗಿ ಹೋಗ್ತಿದ್ದೀನಿ, ಒಂದೊಂದ್ಸಲ ಸತ್ತೋಗ್ಬೇಕು ಅನ್ಸುತ್ತೆ. ಸತ್ತೋಗ್ಬಿಡೋಲೆ, ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ. ಬೇಕಾ? ಇವಾಗಲೇ CBSE ಓದಕ್ಕಾಗ್ತಾ ಇಲ್ಲ, ಮತ್ತೆ ಹೋದ್ರೆ LKG ಇಂದ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ಯಾವತ್ತಾದ್ರೂ ನಿನಗೆ ಬೇಜಾರಾದ್ರೆ ಸ್ವಲ್ಪ ಕಷ್ಟಪಟ್ಟು ಓದ್ಬಿಡು ಅಷ್ಟೇ. ಮಗ ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದ್ಬೇಕು. ಹಂಗ್ ಓದಂಗಿದ್ರೆ ಸೀರಿಯಸ್ ಆಗೋದು, ಇಲ್ಲ ಅಂದ್ರೆ ದೊಡ್ಡದಾಗಿ ಕನಸು ಕಾಣಕ್ ಹೋಗ್ಬೇಡ. ಲಾಸ್ಟಲ್ಲಿ ಚಪ್ಪಾಳೆ ಹೊಡಿಯೋಣ, ಡೈಲಾಗ್ಸ್ ತುಂಬಾ ಇದೆ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ, ಬಸವ, ಗಾಂಧಿ, ಮಾದೇಗೌಡರಾಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಬಹಳಷ್ಟು ಜನ ಹುಡುಗರು ಲೈಫಲ್ಲಿ ಒಬ್ಬನಿಗೂ ಕ್ಲಾರಿಟಿ ಇರಲ್ಲ ಗುರು. ಬೈಕ್ ಎತ್ಕೊಂಡು 140 ಬಿಲ್ಡಪ್ ಕೊಡ್ತೀಯ. ಬಿಲ್ಡಪ್ ಕೊಡಬೇಕು ಅಂದ್ರೆ 40 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರೋ ಜನರೇಷನ್ ಅಲ್ಲಿ ಬೆಳೀತಾ ಇದ್ದೀವಿ. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದು ಇಷ್ಟೇ, ಲೈಫಲ್ಲಿ ಏನಾದರೂ ಅನ್ಕೊಂಡ್ರೆ ಒಂದು 5-10 ವರ್ಷ ಶ್ರದ್ಧೆಯಿಂದ ದುಡಿರಿ, ಕಷ್ಟಪಟ್ಟು ದುಡಿರಿ. ಸರ್ ಹೋಗಿ ಸರ್, ಆಗ್ಲೆಲ್ಲ ಕ್ಲಾಸ್ ಕೇಳೋದು ಬೇಜಾರಾಗಿತ್ತೆ, 9:30ಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ 4:15ಗೆ ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತೆ ಮಗ. ಟೈಮು ಎಲ್ಲವನ್ನು ಬದಲಾಯಿಸ್ಬಿಡುತ್ತೆ, ಕಾಲ ಎಲ್ಲವನ್ನು ಬದಲಾಯಿಸುತ್ತೆ. ಬಹಳಷ್ಟು ಜನ ಹುಡುಗಿರ್ದು ಒಂದೇ ಕ್ವಶನ್, ಅಣ್ಣ ನಾನು ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕು ಅಂತ ಆಸೆ ಆಗುತ್ತೆ, ಆದರೆ ಓದಕ್ಕೆ ಕೂತ್ಕೊಂಡ್ರೆ ತಲೆಗತ್ತಲ್ಲ. ಈ ಏಜಲ್ಲಾದರೂ ಗೋಲ್ ಇಟ್ಕೋ ಮಗನೇ, ಗೋಲ್ ಇಟ್ಕೋ. ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೋ. ಸರ್ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಸರ್? ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವನಿಗೆ ದುಡಿಬೇಕಾಗುತ್ತೆ. ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೆ ದುಡಿಬೇಕಾಗುತ್ತೆ. ಇಲ್ಲಿ ತುಂಬ ಜನ ಪೋಷಕರು ಇದ್ದೀರಾ, ಪೇರೆಂಟ್ಸ್ ಇದ್ದೀರಾ.
ಅಪ್ಪ ಅಮ್ಮ ಬಗ್ಗೆ ತುಂಬ ದೊಡ್ಡ ಕನಸುಗಳಿರುತ್ತೆ. ಆದರೂ ನಮ್ಮ ಬಾಧೆ ಏನಂದ್ರೆ ನಾವು ಅಪ್ಪ ಅಮ್ಮ ಮಾತು ಕೇಳಲ್ಲ. ವಯಸ್ಸಿಗೆ ಬಂದಿದ್ದ ತಕ್ಷಣ ನಾವ್ಯಾರು ತಂದೆ ತಾಯಿ ಮಾತು ಕೇಳಲ್ಲ. ಅವ್ರಿಂಥ ಕೋರ್ಸ್ಗೆ ಹೋಗು ಅಂದರೆ ಕೇಳಲ್ಲ. ಇನ್ನು ಜನ್ರೇಷನ್ ಪ್ರಾಬ್ಲಮ್ ಏನು ಅಂದರೆ ತುಂಬ ಜನದ್ದು ಏನೋ ಅಚೀವ್ ಮಾಡಬೇಕು ಅಂತ ದೊಡ್ಡ ಆಸೆ ಇರುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೂ ಭಯ ಬಿದ್ದು ಹೋಗ್ತೀವಿ. ಇನ್ನು ಕೆಲವರು ಹುಡುಗರು ಸ್ಯೂಸೈಡ್ ಮಾಡಿಕೊಂಡು ಭಾಳಷ್ಟು ಜನ ಹುಡುಗಿರು ಡಿಪ್ರೆಸ್ ಆಗಿ ಹೋಗ್ತಾರೆ. ತುಂಬ ಜನ ಹುಡುಗಿರಿಗೆ ಒಂದು ಫಿಲಾಸಫಿ ಗೊತ್ತಿರ್ಬೇಕಮ್ಮ, ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ನಿಮ್ಮಪ್ಪ ಮಾತ್ರ. ಹುಡುಗಿರ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸು ಅಪ್ಪ ಮಾತ್ರ. ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಸಿದ್ರೆ ಅದು ತಾಯಿ ಮಾತ್ರ. ಮದುವೆ ಆಗಿರೋ ಗೊತ್ತಾಗುತ್ತೆ, ಮದುವೆ ಆಗಿರಿ ಗೊತ್ತಾಗುತ್ತೆ. ನಿಮ್ಮಮ್ಮ ಎಷ್ಟು ಗ್ರೇಟು ಅಂತ ನಿನಗೆ ಮದುವೆ ಆಗಬೇಕು ಮಗನೇ. ನಿಮ್ಮಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ. ನಿಮ್ಮಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಹೋದ್ರೂ ಊಟ ಬಡಿಸ್ತಾಳೆ, ಏನೋ ಯಾಕೋ ಲೇಟು ಅಷ್ಟೇ ಅನ್ನೋದು. ನಿನ್ನ ಹೆಂಡ್ತಿ ಮೂತಿ 2 ದಿನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ತಾಳೆ ನಿನ್ನ ಮನೆಗೆ ಲೇಟ್ ಹೋದ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹುಡುಗರಿಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಹುಡುಗಿರೊಂದು ಫಿಲಾಸಫಿನ ಮರ್ತಿರ್ತೀರಾ. ನಿಮ್ಮ ತಾಯಿ ನಿನ್ನ ಸಕ್ಸಸ್ಸಿಂದ ಇದ್ದಾಳಮ್ಮ ರೀ, ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ಅಂತ ಹೇಳೋದು ನಿಮ್ಮಮ್ಮ, ಆದರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಕಾಲೇಜ್ಗೆ ಹಾಕಿ ಅನ್ನೋದು ನಿಮ್ಮಮ್ಮ, ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ. ಇಂಥ ಹುಡುಗ ಇರಲಿ ಅಂತ ಹೇಳೋದು ನಿಮ್ಮಮ್ಮ, ಚೌಲ್ಟ್ರಿಗೆ ಅಡ್ವಾನ್ಸು, ಅಡುಗೆ ಭಟ್ರಿಗೆ ಅಡ್ವಾನ್ಸು, ಮುತ್ತೂಟೋ ಮಣ್ಣಾಪುರಮಲ್ಲೋ ಲೋನ್ಗೆ ಅಪ್ಲೈ ಮಾಡೋದು ನಿಮ್ಮಪ್ಪ. ಮದುವೆಲ್ಲ ಆದಮೇಲೆ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ, ಗಂಡನ ಮನೆ ಕಡೆ ಕಾರ್ ಇದ್ರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ. ಹುಡುಗಿ ಕಾರ್ ಹತ್ಕೊಂಡು ಹೋಗುವಾಗ ಹುಡುಗಿ ಅಳ್ತಿರ್ತಾಳೆ, ಅಮ್ಮಗೆ ಭಯ, ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ಸಾಕಿದ್ದೀನಿ, ಅವ್ನು ಕಟ್ಕೊಳ್ಳೋನು ಹೆಂಗೆ ಸಾಕ್ತಾನೋ ಅಂತ ಅಳ್ತಿರ್ತಾಳೆ. ದೂರದಲ್ಲಿ ನಿಮ್ಮಪ್ಪ ಸೈಲೆಂಟ್ ಆಗಿರ್ತಾರೆ. ಯಾಕೆ ಗೊತ್ತಾ? ಅಪ್ಪಿ ತಪ್ಪಿ ಅವ್ನು ಕೈ ಕೊಟ್ರೆ ಮತ್ತೆ ಯುವರಾಣಿ ತರ ಸಾಕ್ತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಮೆಸೇಜ್ ಇರುತ್ತೆ. ಆ ಸೈಲೆನ್ಸ್ ಅಲ್ಲಿ ಎಷ್ಟು ಜನ ಗಮನಿಸ್ತಾರೆ? ನನ್ನ ಸಕ್ಸಸ್ಸೇ ನನ್ನ ತಾಯಿ ಸಕ್ಸಸ್ಸೇ ನಮ್ಮ ತಂದೆ ಅಲ್ವಾ ಸರ್? ನೋಡಿದ್ದೀರಾ ಅಣ್ಣ, 80% ಹಾರ್ಟ್ ಅಟ್ಯಾಕ್ ಬರೋದು ಗಂಡಸರಿಗೆ, ಅಪ್ಪಂದ್ರಿಗೆ. ಯಾಕೆ ಗೊತ್ತಾ? ಹೆಂಡತಿಗೆ ಬೇಜಾರಾದ್ರೆ ಹಾಲಲ್ಲಿ ಕುತ್ಕೊಂಡು ಗಂಡನ ಮುಂದೆ ಹೇಳ್ತಾಳೆ ರೀ ಹಿಂಗಾಗಿದೆ ಅಂತ. ಮಗಳಿಗೆ ಬೇಜಾರಾದ್ರೆ ಅಪ್ಪ ಅಮ್ಮ ಮುಂದೆ ಹೇಳ್ತಾಳೆ. ಯಾವ್ದಾದ್ರು ಮನೆಯಲ್ಲಿ ತಂದೆ ಕುತ್ಕೊಂಡು ಹೆಂಡತಿ ಮಕ್ಕಳ ಮುಂದೆ ಯಾವತ್ತಾದ್ರೂ ಕಣ್ಣೀರು ಹಾಕಿದ್ ನೋಡಿದ್ದೀರಣ್ಣ? ನೋಡಕ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ತುಂಬಾ ತ್ಯಾಗ ಮಾಡಿ ಫ್ಯಾಮಿಲಿ, ಫ್ಯೂಚರ್, ಮಕ್ಕಳು, ಭವಿಷ್ಯ, ಅವ್ರನ್ನ US ಅಲ್ಲಿ ಓದಿಸೋಣ, ಒಳ್ಳೆ ಕೋರ್ಸ್ ಓದಿಸೋಣ, ದುಡ್ದು ಮಕ್ಕಳು ಅನ್ಕೊಂಡು ಬದುಕೋದು ತಂದೆ ಒಬ್ರೆ. ಮುಂಗಾರು ಮಳೆ ಪಿಕ್ಚರ್ ನೋಡ್ತಾ ಇರೋವಾಗ ಅನಿಸುತ್ತದೆ ಯಾಕೋ ಇಂದು ಅಂತ ಹಾಡು ಕೇಳೋವಾಗ ಕೈಕೊಟ್ಟು ಹುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತಣ. ಅದೇ ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡುವೆನು ವರವನ್ನ ಕೇಳಿದ್ರೆ ಕಣ್ಣಂಚಲ್ಲಿ ಕಣ್ಣೀರು ಬರುತ್ತಣ. ಆಶಿಕಿ 2 ಸಾಂಗ್ಸ್ ಚೆನ್ನಾಗೇ ಇದೆ, ಅತ್ತಿಲ್ಲ, ಅಪ್ಪ ಐ ಲವ್ ಯು ಪಾ ಅಂದರೆ ಅಳು ಬಂದ್ಬಿಡುತ್ತಲ್ಲಮ್ಮ. ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಯೋಗ್ಯತೆ ತಂದೆ ತಾಯಿಗಿಬ್ಬರಿಗೆ ಇರೋದು. ತುಂಬ ಜನಕ್ಕೆ ಗೊತ್ತಿಲ್ಲ. ನೀವೇನು ಅಂದರೆ ಒಂದು ಲೆವೆಲ್, ಒಂದು 18-20 ವರ್ಷಕ್ಕೆ ಬಂದರೆ ಯಾರು ನಿಮ್ಮ ಅಪ್ಪ ಅಮ್ಮ ಮಾತೇ ಕೇಳಲ್ಲ, ಎಲ್ಲ ಲಾರ್ಡ್ಗಳ ಥರ ಆಡ್ತೀವಿ ಮಗ. ಯಾಕೆ ಅಂದರೆ ನಾನು ಯಾಕೆ ಪೇರೆಂಟ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀನಿ ಅಂದರೆ, ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೆಳೆದಂಥ ಹುಡುಗ ನಾನು. ಅಪ್ಪ ಅಮ್ಮ ಬಗ್ಗೆ ಏನು ಅಂತ ಇಲ್ಲದೆ ಅವನು ಹೇಳಬೇಕು. ಮುತ್ತೈದೆ ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಎಲ್ಲ ಅರ್ಥ ಆಗುತ್ತೆ ಮೇಡಮ್. ಸಮಾಧಾನ ಮಾಡ್ಬೋದು, ಹೋಗಿ ಸಮಾಧಾನ ಮಾಡ್ಬೋದು, ಆದರೆ ವಿಧವೆ ಬಾಧೆ ವಿಧವೆಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮ ಇಲ್ಲದೆ ಇರೋರು ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ. ಒಂದು ದೇವಸ್ಥಾನಕ್ಕೆ ಹುಡುಗ ಹೋಗಿದ್ನಂತೆ. ದೇವಸ್ಥಾನಕ್ಕೆ ಹೋಗಿದ್ರೆ ದೇವ್ರು ಕಾಣಿಸ್ತಾ ಇಲ್ಲ. ಹುಡುಗ ಹೇಳದ್ನಂತೆ, ಅಪ್ಪ 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 ದೇವ್ರು ಕಾಣಿಸ್ತಾ ಇಲ್ಲ, ನಿನ್ ಭುಜದ ಮೇಲೆ ಎತ್ಕೋ ಅಂತ. ಅವ್ರಪ್ಪ ಭುಜದ ಮೇಲೆ ಎತ್ಕೊಂಡು ನೋಡ್ ಮಗ ದೇವ್ರನ್ನ ಅನ್ನಂತೆ. ಆ ಹುಡುಗನ್ ಗೊತ್ತಿಲ್ಲದೆ ಇರೋ ಸತ್ಯ ಏನು ಅಂದ್ರೆ ಅವ್ನು ಕೂತಿರೋದೇ ದೇವ್ರ ಮೇಲೆ ಅಂತ. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರು ಪರವಾಗಿಲ್ಲ, ಕಟ್ಸಿರೋ ದೇವಸ್ಥಾನದ ಮುಂದೆ ಎಲ್ಲಾದ್ರೂ ಕೂರಿಸ್ಬಿಟ್ಟಿರಾ? ಕಟ್ಸಿರೋ ದೇವಸ್ಥಾನದ ಮುಂದೆ ಎಲ್ಲಾದ್ರೂ ಕೂರಿಸ್ಬಿಟ್ಟಿರಾ? ಮತ್ತೆ ಸರ್, ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು. ಮಗ ತಂದೆ ಇಬ್ರು ಕಾರಲ್ಲಿ ಹೋಗ್ತಾ ಇದ್ರಂತೆ. ಕಾರು 70 ಹೋಗ್ತಿದೆ. ಪಕ್ಕದಲ್ಲಿ ಒಂದು ಬೆನ್ಸ್ ಕಾರ್ ಹೊಲ್ಟೋಗಿದೆ. ಅವ್ನ ಮಗ ಎತ್ಕೊಂಡು ಅಪ್ಪ 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 ಆ ಬೆನ್ಸ್ ಕಾರ್ನ ಸೈಡ್ ಹೊಡಿ ಅಂದ್ರೆ, ಸೈಡ್ ಹೊಡಿಯೋಕ್ಕಾಗಲ್ವೋ ಅಂದ್ರೆ, ಅಪ್ಪ ಬೇಗ ಸೈಡ್ ಹೊಡಿಯಪ್ಪ, ಸೈಡ್ ಹೊಡಿಯೋಕ್ಕಾಗಲ್ವೋ ಅಪ್ಪ ಪ್ಲೀಸ್ ಬೇಗ ಸೈಡ್ ಹೊಡಿಯೋಕ್ಕಾಗಲ್ವೋ ಅಂದ್ರೆ, ನಮ್ಮ ಕಾರ್ ಸ್ಪೀಡ್ 70, ಆ ಕಾರ್ ಸ್ಪೀಡ್ 200, ನಾನು ಹೆಂಗೋ ಸ್ಪೀಡ್ ಹೊಡಿಲಿ ಅಂದ್ರೆ, ಪಕ್ಕದ ಮನೆ ಅವ್ನ ಕೆಪಾಸಿಟಿ 98, ನನ್ನ ಕೆಪಾಸಿಟಿ 70ನಪ್ಪ. ನೀನಿಟ್ಟಿರೋ ಕಾರೇ 70 ಸ್ಪೀಡ್ ದಾಟಿಲ್ಲ. ನೀವು ಕಂಪೇರ್ ಮಾಡಬೇಡಿ.
ಅವ್ನು 98 ಬಂದ, ನೀನು ಬಂದ್ಬಿಡು. ಹುಲಿ ಹೊಟ್ಟೆಯಲ್ಲಿ ಹುಲಿಲೆ ಅನ್ವಾ ಸರ್ ಹುಟ್ಟೋದು ಅಲ್ವಾ? ನೀವು ಸುಮ್ಮನೆ ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ. ಇನ್ನು ಹುಡುಗರು ಅಷ್ಟೇ, ಒಂದು ಏಜಿಗೆ ಬಂದರೆ ಅಬ್ಬಬ್ಬ ಸಿಕ್ಕಾಪಟ್ಟೆ ಅಲ್ರೋ. ಯಾವುದಾದ್ರೂ ಫಂಕ್ಷನ್ಸಲ್ಲಿ, ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಧೈರ್ಯವಂತರ ಥರ ಕಾಣಿಸ್ತೀರಾ. ಏನಾದರೂ ಲೈಫಲ್ಲಿ ಪ್ರಾಬ್ಲಮ್ ಬಂದರೆ ಎದುರು ಪುಕ್ಕಳ ಥರ ಆಡ್ತೀವಿ. ಮಗ, ಧೈರ್ಯ ಅಂದರೆ ಗ್ರೂಪಲ್ಲಿದ್ದಾಗ ಜೈಕಾರ ಹಾಕೋದಲ್ಲ, ಒಬ್ಬನೇ ಇದ್ದಾಗ ಲೈಫನ್ನ ಹೆಂಗೆ ಫೇಸ್ ಮಾಡ್ತೀಯ ಅಂತ ಒಂದು 10 ವರ್ಷ ಟಾರ್ಗೆಟ್ ಇಟ್ಕೊಳ್ಳಿ. ಕಿವಿ ಮುಚ್ಕೊಳ್ಳೋದು ಕಲ್ತ್ಕೊಳ್ಳಿ ಲೈಫಲ್ಲಿ. ಏಕಾಗ್ರತೆ ಎಲ್ಲರ ಹತ್ರ ಇದೆ, ಹಾರ್ಡ್ ವರ್ಕ್ ಎಲ್ಲರ ಹತ್ರ ಇದೆ, ಕ್ವಾಲಿಫಿಕೇಶನ್ ಎಲ್ಲರ ಹತ್ರ ಇದೆ. ಬಟ್ ಗೆಲುವಿಗೆ ಬೇಕಾಗಿರೋದು ಕಿವಿ ಮುಚ್ಕೋಬೇಕು. ಯಾರೇನಂದ್ರೂ ಒಂದು 10 ವರ್ಷ ಕಿವಿ ಮುಚ್ಕೋಬೇಕು. ಇನ್ನು ಭಾಳಷ್ಟು ಜನ ಹುಡುಗಿರು ಯಾವನಾದ್ರೂ ಏನಾದರೂ ಅನ್ನಂಗಿಲ್ಲ, ಬೇಜಾರಾಗೋದು. ಅಮ್ಮ, ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಿನ್ನನ್ನು ಕಟ್ಕೊಳ್ಳೋ ಗಂಡ. ಕಿತ್ತೋಗಿರೋರ ಹತ್ರ ಎಲ್ಲ ಸರ್ಟಿಫಿಕೇಟ್ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡ. ನೀನು 1ರಿಂದ 10ನೇ ಕ್ಲಾಸ್ವರೆಗೂ ಓದಿರೋ ನಿನ್ನ ಸ್ಕೂಲಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ. ಸ್ಯಾಟಿಸ್ಫ್ಯಾಕ್ಟರಿ, ಎಕ್ಸಲೆಂಟ್ ಅಂತೆಲ್ಲ ಬರೆಯಲ್ಲಮ್ಮ. ನಿನ್ನ 10 ವರ್ಷ ನೋಡಿರೋ ಸಂಸ್ಥೆನೇ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬರೀತಿದೆ. ಸೊ ಫಸ್ಟ್ ಈ ಪ್ರಪಂಚನ, ಸಮಾಜನ ಹೆಜ್ಜೆ ಹೆಜ್ಜೆಗೂ ಎಲ್ಲರೂ ಇಂಪ್ರೆಸ್ ಮಾಡೋದು ನಿಲ್ಲಿಸಿ. ಎರಡನೇದು, ಧೈರ್ಯ ಇಟ್ಕೊ ಮಗನೇ. ಲೈಫಲ್ಲಿ ಕಿತ್ತಾಡಿದ್ರೆ ನಮ್ಮ ಥರ ಕಿತ್ತಾಡಬೇಕು, ಇಲ್ಲ ತೆಪ್ಪಗೆ ಓದ್ಕೋಬೇಕು. ನಾನು ಯಾಕೆ ತುಂಬ ಜನ ಹುಡುಗರು ಅಂದರೆ ಲೈಫಲ್ಲಿ ಏನು ಕನಸಿರಲ್ಲ. ಈಗೆಲ್ಲ ಹುಡುಗರು ಅಂತ ಇರ್ತಾರೆ, ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲಕ್ಷಗಳು ದುಡಿತೀನಿ. ಮಗನೇ, 10,000 ದುಡಿಯೋದು ಎಷ್ಟು ಕಷ್ಟ ಇದೆಯಾ ಗೊತ್ತಾ? ನಾವು ಬೆಂಗಳೂರಲ್ಲಿ ಈಸಿ ಅನ್ಕೊಂಡಿದ್ಯಾನೋ? ಇವತ್ತು ಎಷ್ಟೋ ಜನ ಡಿಗ್ರಿಗಳು ಮಾಡಿ ಕೆಲಸ ಇಲ್ಲದೆ ಭಯ 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 ಯಾಕೆ ಬೀಳ್ಬೇಕು? ಅಣ್ಣ, ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡೆ. ನಾನೊಬ್ಬ ಅನಾಥ ಹುಡುಗ, ಸಿದ್ಧಗಂಗೆ ಮಠದಲ್ಲಿ ಓದಿದ್ದು. ಬೆಂಗಳೂರಿಗೆ ಬಂದು ಅಕಾಡೆಮಿ ಕಟ್ಟಿದೆ. ಖಾಲಿ ಜೇಬು, ಒಡೆದ ಹೃದಯ, ಖಾಲಿ ಹೊಟ್ಟೆ. ನನ್ನ ಹತ್ರ 3 ಕಾಸ್ಟ್ಲಿ ಥಿಂಗ್ಸ್ ಇತ್ತು. ಒಂದು ಐಫೋನು, ಎರಡನೇದು ನನ್ನ BMW, ಮೂರನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಬೈ ಮಾಡೋಕ್ಕಾಗ್ದಾರೋ ನನ್ನ ಗಟ್ಸು. ಇವು 3 ನನ್ನ ಬಂಡವಾಳ. ಇದಿಟ್ಕೊಂಡು ಅಕಾಡೆಮಿ ಸ್ಟಾರ್ಟ್ ಮಾಡಿದೆ, ಸಕ್ಸಸ್ ಆಯಿತು. 23ರಲ್ಲಿ, 28ರಲ್ಲಿ, 23ರಲ್ಲಿ ಎಲೆಕ್ಷನ್ಗೆ ಹೋದೆ, ಗೆದ್ದುಬಿಟ್ಟೆ. ನನ್ನನ್ನು ಕೇಳಿದ್ರು ತುಂಬ ಜನ ಹುಡುಗರು ಬಂದು, ಸರ್ ನಾನು ನಿಮ್ಮ ಥರ MLA ಆಗಬೇಕು. MLA ಆಗೋ ಪರವಾಗಿಲ್ಲ, ಆಗೋದು ಹೆಂಗೆ ಗೊತ್ತಾ? ಕಿವಿ ಮುಚ್ಕೊಳ್ಳೋ ಸ್ಕಿಲ್ ಇರಬೇಕು. ನಾವಂತೂ ಕಿವಿ ಮುಚ್ಕೊಂಡಿದ್ದೀವಿ. ಯಾರು ಬೈದ್ರು ನಮಗೆ ಕೇಳಿಸಲ್ಲ, ಕೇಳಿಸ್ಬಾರ್ದು. ನಿಮ್ಮ ತಂದೆ ತಾಯಿನು ಯಾರ ತಂಟೆಗೂ ಹೋಗದೆ ಸೈಲೆಂಟಾಗಿದ್ದು ಏನೂ ತೀರ್ಮಾನ ತಗೊಳ್ದೆ ಮನೆ EMI ಕಟ್ಟಕ್ಕಾಗ್ತಿದ್ಯನೋ, 2 ವೀಲರ್ EMI ಕಟ್ಟಕ್ಕಾಗ್ತಿದ್ಯನೋ, ಸ್ಟೇಟಸ್ ಎಲಿವೇಟ್ ಆಗಿದ್ಯನೋ? ಇಲ್ಲಿ ಬಡವ್ರ ಮನೆ ಹೆಣ್ಣು ಮಕ್ಕಳನ್ನ, ಬಡವ್ರ ಮನೆ ಮಕ್ಕಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜಕ್ಕೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಇಟ್ಟು ಬಟ್ಟೆ ಕೊಟ್ಟು ಕಳಿಸಲ್ಲ. ನಿಮ್ಮಪ್ಪ ಶ್ರೀಮಂತರಿದ್ದೆ ದೊಡ್ಡಮ್ಮ ಕರೆದು ವಾರ ಮನೆಯಲ್ಲಿ ಇಟ್ಕೊಂಡು ಬಟ್ಟೆ ಕೊಡಿಸ್ತಾರೆ 2,000ಕ್ಕೆ. ಹೇಳ್ತಾರೆ ನಿಮ್ಮ ಅಪ್ಪಗೆ ಹೇಳು, ದೊಡ್ಡಮ್ಮ 2,000 ರೂಪಾಯಿ ಡ್ರೆಸ್ ಕೊಡಿಸಿದ್ರು. ಯಾಕೆ ಹೇಳಿ? ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಇವ್ರ ಮಗಳು ಅಲ್ಲಿ ಹೋಗ್ತಾಳಲ್ಲ, ಇನ್ವೆಸ್ಟ್ಮೆಂಟ್ ಗುರು. ಸುಮ್ಮನೆ ಏನಾದರೂ ಯಾಕಮ್ಮ ಬಡವ್ರ ಮನೆ ಹೆಣ್ಮಕ್ಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮನೂ ಕರ್ಕೊಂಬಂದು ಫ್ಯಾನ್ಸಿ ಡ್ರೆಸ್ ಏನು ಕೊಡಿಸ್ತಾ ಇಲ್ಲ? ಶ್ರೀಮಂತರ ಮಕ್ಕಳನ್ನೇ ಕರೆಸಿ ನಾನ್ ವೆಜ್ ಮಾಡಿಸಿ ಬಟ್ಟೆ ಕೊಡಿಸೋದು. ಸ್ಟೇಟಸ್ ಜೀವನದಲ್ಲಿ ನೆನ್ಪಿಟ್ಕೋ. ವಾಟ್ಸಪ್ಪಲ್ಲಾಗಲಿ ಜೀವನದಲ್ಲಾಗಲಿ ಜನ ಸ್ಟೇಟಸ್ಸೇ ನೋಡೋದು. ಇಲ್ಲಿ ಪೇಷನ್ಸ್ ಇಲ್ಲ ಯಾರಿಗೂ. ವಾಟ್ಸಪ್ಪಲ್ಲೂ ಅಷ್ಟೇ ಹಂಗೆ ಸ್ಟೇಟಸ್ ನೋಡ್ತಾರೆ. ಇನ್ನು ಕೆಲವರು ಹುಡುಗರು ಹುಡುಗಿರು ನನ್ನನ್ನು ಎಷ್ಟು ಜನ ಇಷ್ಟಪಡ್ತಾರೋ, ಓ ಭ್ರಮೆ. ಲೇ, ಈ ಸಲ ಒಂದು ಒಳ್ಳೆ ಫೋಟೋ ಹಾಕು ಸ್ಟೇಟಸ್ಗೆ, 300 ಜನ ನೋಡಿರ್ತಾರೆ, ಯಾರೋ ಒಬ್ರು ರೀಪ್ಲೈ ಮಾಡಿರ್ತಾರೆ. ನೀನೇನು ಅನ್ಕೊಂತೀಯ? ಓಹ್, ನನ್ನ ಸ್ಟೇಟಸ್ 300 ಜನ ನೋಡ್ತಿದ್ದಾರೆ. ಅವರೆಲ್ಲರೂ ನಿನ್ನನ್ನು ಗಮನಿಸ್ತಿದ್ದಾರೆ, ಇಷ್ಟಪಡ್ತಿಲ್ಲ. ಗಮನಿಸೋದು ಬೇರೆ, ಇಷ್ಟಪಡೋದು ಬೇರೆ. ನೀನೇ ಇಷ್ಟಪಡ್ತಿದ್ಯಾ ಅನ್ನೋ ಫಾಲ್ಸ್ ವರ್ಲ್ಡಲ್ಲಿ ಬದುಕ್ತಿದ್ಯಾ. ಜನ ಗಮನಿಸ್ತಾರ ಮಗ. ಎರಡನೇ ಸಂಗತಿ, ಎಲ್ಲ ನನ್ನ ಯಂಗ್ಸ್ಟರ್ಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇರ್ ಯೂಸ್ಡ್ ಲೆಸ್. ನಿಮಗೆ ಕೆಪಾಸಿಟಿ ಇದೆ, ಕುತ್ಕೊಂಡು ಓದಿದ್ರೆ ಆಗುತ್ತೆ, ಓದಕ್ಕಾಗಲ್ವೇ? ನಾಳೆಯಿಂದ ರಾತ್ರಿ ಓದೋಣ. ದಸರಾ ಆದ್ಮೇಲೆ ಓದೋಣ, ಸಂಕ್ರಾಂತಿ ಆದ್ಮೇಲೆ ಓದೋಣ, ಸರಸ್ವತಿ
ಏನು ಎಕ್ಸಾಮ್ ಫೀಸ್ ಕಟ್ಟಿ ಹಾಲ್ ಟಿಕೆಟ್ ತಗೊಳ್ಳೋಗಿರೋ ಧೈರ್ಯ ಎಕ್ಸಾಮ್ ಬರೆಯೋಗಿ ಒಬ್ಬನಿಗೂ ಇರಲ್ಲ. ಏನು ಹಾಲ್ ಟಿಕೆಟ್ ತಗೊಳ್ಳೋಗ ಆಲ್ ದಿ ಬೆಸ್ಟ್ ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಕ್ಸಾಮಲ್ಲಿ ಕುತ್ಕೊಂಡ್ರೆ ಏನೂ ಬರೋದೇ ಇಲ್ಲ. ಒಂದೊಂದ್ಸಲ ಬೇಜಾರಾಗುತ್ತೆ. ತುಂಬ ಜನ ಹುಡುಗರು ಯಾಕೆ ಸೋಲ್ತಿದ್ದೀರಿ ಗೊತ್ತಾ? ಒಂದು ಬಸ್ ಕೆಟ್ಟೋಗಿತ್ತಂತೆ, 10 ಜನ ತಳೆದ್ರು ಬಸ್ ಹೋಗ್ತಾ ಇಲ್ಲ, 20 ಜನ ತಳೆದ್ರು ಬಸ್ ಹೋಗ್ತಾ ಇಲ್ಲ. ಡ್ರೈವರ್ ನೋಡಿದಂತೆ, ಏನ್ ಗುರು 20 ಜನ ತಳೆದ್ರು ಬಸ್ ಮುಂದಕ್ಕೆ ಹೋಗ್ತಿಲ್ಲ ಅಂದ್ರೆ 10 ಜನ ಮುಂದೆಯಿಂದ 10 ಜನ ಹಿಂದೆಯಿಂದ ತಳ್ತಿದ್ರಂತೆ. ಮತ್ತೆ ಇನ್ನು ಹುಡುಗರಿಗೆ ಹೆವಿ ಇನ್ಸೆಕ್ಯೂರ್, ಅಭದ್ರತೆ. ಬಸ್ಸಲ್ಲಿ ಯಾರೋ 2 ಟಿಕೆಟ್ ತಗೊಂಡಂತೆ, ಯಾಕೋ 2 ಟಿಕೆಟ್ ಅಂದ್ರೆ, ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದಿರ್ಲಿ ಅಂತ. 2 ಕಳೆದೋದ್ರೆ ಏನ್ ಮಾಡ್ತೀಯ, ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ಏನಾದ್ರು ಈಗ ಡಾಕ್ಟರ್ ಆಗ್ತೀಯ ಅಂದ್ರೆ, ಆಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್, ಆಗ್ಲಿಲ್ಲ ಅಂದ್ರೆ BSc, ಆಗ್ಲಿಲ್ಲ ಅಂದ್ರೆ ವೆಟರ್ನರಿ, ಆಗ್ಲಿಲ್ಲ ಅಂದ್ರೆ AG. ಟ್ರೈ ಕೊಟ್ಟು ನೋಡು. ನೀನೇ. ರಜನಿಕಾಂತ್ ಗೊತ್ತಿಲ್ವಾ ಏನು 75 ವರ್ಷ ಆಗಿದೆ ಅಂತ? ಗೊತ್ತಿದೆ. ರಜನಿಕಾಂತ್ ಗೊತ್ತಿಲ್ವಾ ಏನು ಮುಖದ ಮೇಲೆ ರಿಂಕಲ್ಸ್ ಬಂದಿದೆ ಅಂತ? ಗೊತ್ತಿದೆ. ರಜನಿಕಾಂತ್ ಗೊತ್ತಿಲ್ವಾ ಏನು ತಾತನ ವಯಸ್ಸಾಗಿದೆ ಅಂತ? ಗೊತ್ತಿದೆ. ರಜನಿಕಾಂತ್ ಗೊತ್ತಿಲ್ವಾ ಏನು ಈ ವಯಸ್ಸಲ್ಲಿ ನೋಡ್ತಾರೆ ಇಲ್ವ ಅಂತ? ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿರೋದ್ರ ಜೊತೆಗೆ ರಜನಿಕಾಂತ್ ಇನ್ನೊಂದು ವಿಚಾರ ಗೊತ್ತು, ಮೇಕಪ್ ಆಗಿ ವಿಗ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ ಕೂಲಿ ಸೂಪರ್ ಹಿಟ್ ಆಗಿದ್ದು. ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು, ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತು ಗೊತ್ತು. ನೀವು ನನ್ನ ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಬರಲ್ಲ ಸರ್. ಮಗ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡಕ್ಕೋ, ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆಯೋ? ಈ ಸಲ ಇಂಗ್ಲೀಷ್ ಮಾತಾಡು ಹೇಳ್ತೀನಿ, ಸ್ಟಾರ್ಟ್ ಮಾಡು. ಯಾರಾದರೂ ನೀನು ಇಂಗ್ಲೀಷೇ ಬರಲ್ಲ ಅಂದರೆ ಕನ್ನಡ ಮೀಡಿಯಮ್ ಅಂತೇಳು. ನೀವೇನಾದರೂ ಇಂಗ್ಲೀಷ್ ಮಾತಾಡಿ ಅಂದರೆ ತಪ್ಪು ಮಾತಾಡು ಹೇಳ್ತೀನಿ, ಒಂದಿನ ಸರಿ ಹೋಗುತ್ತೆ. ಮಾತಾಡು. ಕನ್ನಡ ಇರೋದೇ ಕರೆಕ್ಟಾಗಿ ಮಾತಾಡೋಕ್ಕೆ, ಇಂಗ್ಲೀಷ್ ತಪ್ಪು ಮಾತಾಡೋಕ್ಕೆ. ಸಾಧ್ಯ ಆದರೆ ಸರ್, ಎಲ್ಲ ತಾಯಂದ್ರಿದ್ದೀರಾ, ಇದೊಂದು ಸತ್ಯ, ನಿಮಗೊಂದು ಅಡ್ವೈಸು ಸರ್. ನಿಮಗೆ ಮದುವೆ ಆಗಿ ಒಂದಿಬ್ಬರು ಮಕ್ಕಳಾದಮೇಲೆ ನೀವೇನು ಯೋಚನೆ ಮಾಡಿದ್ರಿ ಸರ್? ನಿಮ್ಮ ಮಗನ್ನೆಲ್ಲಿ ಓದಿಸ್ಬೇಕು, ಮಗಳನ್ನೆಲ್ಲಿ ಓದಿಸ್ಬೇಕು, ಯಾವ ಮನೆ ಕೊಟ್ಟು ಮದುವೆ ಮಾಡಬೇಕು, ಅವ್ರ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಬೇಕು, ಅವ್ರನ್ನ US ಕಳಿಸ್ಬೇಕಾ ಬೇಡವಾ ಯೋಚನೆ ಮಾಡ್ತೀರಾ ಇಲ್ವಾ? ಅಂದರೆ ನಿಮಗೆ ಮದುವೆ ಆದಮೇಲೆ ನಿಮ್ಮ ಮಕ್ಕಳು ಮುಖ್ಯ, ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ, ನೀವಲ್ಲ. ಇದು ದಯವಿಟ್ಟು ಮರ್ತೋಗ್ಬೇಡಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮಗಿಂತ ನಿಮಗೆ ನಿಮ್ಮ ಮಗ ಮಗಳೇ ಮುಖ್ಯ. ನಿಮ್ಮ ಮಗ ಮಗಳಿಗೆ ನೀವೆಂಗೆ ಸರ್ ಮುಖ್ಯ ಆಗ್ತೀರಾ? ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ. ಅದಕ್ಕೆ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್. ಟೂ ಅಟ್ಯಾಚ್ ಆಗಬೇಡಿ. ವಾಸ್ತವ ಅಷ್ಟೇ. ನೀವು ಹೆಂಡತಿ ಬೇಕಾ ತಾಯಿ ಬೇಕಾ ಡಿಸೈಡ್ ಮಾಡಿದ್ರೆ ಹೆಂಗೆ ಸರ್ ಹೇಳೋದು? ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ತಾರೆ, ಯಾರನ್ನ ಬಿಟ್ಕೊಡ್ತಾರೆ? ಬಿಟ್ಕೊಡಕ್ಕಾಗಲ್ಲ. ನನಗೆ ನನ್ನ ತಾಯಿ ನನ್ನ ಹೆಂಡತಿ ಇಬ್ಬರು ಗ್ರೇಟು. ನನ್ನ ತಾಯಿ ನನಗೆ ಮಾತಾಡೋದು ಕಲಿಸ್ಕೊಟ್ರೆ ನನ್ನ ಹೆಂಡತಿ ಮಾತು ನಿಲ್ಲಿಸೋದು ಕಲಿಸ್ಕೊಟ್ಟಿದ್ದಾಳೆ ಸರ್. ಸೊ ನನ್ನ ತಾಯಿ ಮಾತಾಡೋದು ಏನು ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಹುಡುಗಿರು ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮಪ್ಪ ನಿನಗೆ ಬೆಳೆಸಿ ಮದುವೆ ಮಾಡಿ ಶುಗರು, ಡಯಾಬಿಟಿಕ್ಕು, BP, ಹೆಲ್ತ್ ಸಮಸ್ಯೆಯಿಂದ ಸ್ಟ್ರಗಲ್ ಆಗಿ ಹೋಗ್ತಾರೆ. ಅಮ್ಮಮ್ಮ ಅಂದರೆ ಮದುವೆ ಆದಮೇಲೆ ಮೊದಲನೇ ಸಲ ನಿಮ್ಮಪ್ಪ ನಿನಗೆ ಅರಿಶಿನ ಕುಂಕುಮ ಕೊಡಕ್ಕೆ ಬಂದರೆ ನಿನ್ನ ಗಂಡನ ಗೊತ್ತಿಲ್ಲದೆ ಒಂದು 5,000 ರೂಪಾಯಿ ನಿಮ್ಮಪ್ಪ ಜಾಬ್ಗೆ ಇಟ್ಕೋಬೋದು, ಇಟ್ಕೋಪ ಯಾರಿಗೂ ಹೇಳ್ದೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳ ತಂದೆ ತಾಯಿಗೆ? ಏನು ಮಾಡೋಕ್ಕಾಗುತ್ತೆ? ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಹುಡುಗರಾಗಲಿ ಹುಡುಗಿರಾಗಲಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಗುರು, ಈಗೋ ನಮಗೆಲ್ಲ ಟನ್ನುಗಳಿರುತ್ತೆ. ಈಗೋನ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೀವು ಕಡಿಮೆ ಮಾಡ್ಕೊಳ್ಳಲ್ಲ. ಆದರೆ 18-20 ವರ್ಷ ನಿನಗೋಸ್ಕರ ಲೈಫ್ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡು. ನಿಮ್ಮ ಅಪ್ಪ ಅಮ್ಮ ಕೈಯಲ್ಲಿ ಕಡಿಮೆ ಕಣ್ಣೀರು ಹಾಕ್ಸಿ. ನೀವೆಲ್ಲ ಹರ್ಟ್ ಮಾಡ್ತೀರಾ, ಅದು ಯೂನಿವರ್ಸಲ್ ಟ್ರೂತು. ಅವೆಲ್ಲ ಹರ್ಟ್ ಮಾಡಲ್ಲ ಅಂದರೆ ಅದು ತಪ್ಪಾಗುತ್ತೆ. ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ. ಹೆಣ್ಮಕ್ಳು ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಋಣ ತೀರಿಸಬೇಕು ಅಂದರೆ ಒಳ್ಳೆ ಸ್ಕೂಲ್ಗೆ ಹಾಕಿ ಓದಿಸಿದ್ದಾರೆ, SSLC ಮುಗಿಸಿದ್ದಾರೆ, PU ಡಿಗ್ರಿ ಓದಿಸಿದ್ದಾರೆ. ಅವ್ರು ತಗೊಂಡಿರೋ ತೀರ್ಮಾನದಿಂದ ನೀನು ಚೆನ್ನಾಗಿರ್ತೀಯ. ಚೌಲ್ಟ್ರಿನೂ ಅವರೇ ಬುಕ್ ಮಾಡಿ ಹುಡುಗನ್ನು ಅವರೇ ನೋಡಲಿ ಅನ್ನೋ ಆಪ್ಷನ್ಗೆ ಬಿಟ್ಟುಬಿಟ್ರೆ ಇದು ಹೆಣ್ಣು ಮಕ್ಕಳು ಅವ್ರ ಅಪ್ಪ ಅಮ್ಮಗೆ ಮಾಡೋ ದೊಡ್ಡ ಗಿಫ್ಟ್. ಏನಮ್ಮ
ನಿಮ್ಮಪ್ಪ ಗೊತ್ತಿಲ್ವ ಏನೋ ನಿನ್ನನ್ನು ಎಷ್ಟು ಓದಿಸಿದ್ರು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯ ಅಂತ. ನಿಮ್ಮ ಅಪ್ಪ ಗೊತ್ತಿಲ್ವಾ ಏನು ನಿನ್ನ ಫಸ್ಟ್ ಸ್ಯಾಲ್ರಿ ನೀನು ಕೊಡೋದೇ ನಿನ್ನ ಗಂಡನಿಗೆ ಅಂತ. ನಿಮ್ಮ ಅಪ್ಪ ಗೊತ್ತಿಲ್ವಾ ಏನು ಎಷ್ಟು ಓದಿಸಿದ್ರು ನಿನ್ನ ಬೇರೆ ಮನೆ ಆಸ್ತಿ ಅಂತ. ಅಷ್ಟೆಲ್ಲ ಗೊತ್ತಿದ್ರು ಓದಿಸ್ತಾ ಇದ್ದಾರೆ ಅಂದರೆ ಹೋಗೋ ಮನೆಯಲ್ಲಿ ಯುವರಾಣಿ ಥರ ಇರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಇದನ್ನು ಮರ್ತೋಗ್ಬಾರ್ದು ಹೆಣ್ಮಕ್ಳು. ಎಲ್ರಿಗೂ ಗೊತ್ತಲ್ಲ, 25 ವರ್ಷ ಈಗ ನಿನ್ನನ್ನು ಲಕ್ಷಗಳು ಖರ್ಚು ಮಾಡಿ ಓದಿಸಿದ್ರೆ ಅವ್ರಿಗೇನಿಲ್ಲ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ನೀವೇನಮ್ಮ. ನಾವು ಗಂಡು ಮಕ್ಳು ಕಳ್ಳನ ಮಕ್ಕಳಮ್ಮ ನಾವು. ಹುಡುಗರು ನಾನು ಸೇರಿದಂಗೆ ಹೇಳ್ತಾ ಇದ್ದೀನಿ. ಅಂದರೆ ನಿಮಗೆ ಅಪ್ಪ ಅಮ್ಮ ಮೇಲೆ ಇರೋ ಅಫೆಕ್ಷನ್ ನಮಗೆ ಜನರಲಿ ಇರಲ್ಲ. ನಾವು ಸ್ವಲ್ಪ ಅವಾಗ ಅವಾಗ ಬದಲಾಗ್ತಿರ್ತೀವಿ. ಯಾಕೆಂದರೆ ನಾನು ಹೆಣ್ಮಕ್ಳು ಬಯೋಕ್ಕಾಗಲ್ಲಣ್ಣ, ಮತ್ತೆ ಟ್ರಾಲಾಗಿ ಹೋಗ್ತೀನಿ ಅಲ್ವಾ. ಗುರು ಚೆನ್ನಾಗಿ ಓದಬೇಕು. ಒಳ್ಳೆ ನಿಜವಾಗ್ಲೂ ಒಂದು ಸಣ್ಣ ಹಳ್ಳಿಯಲ್ಲಿ ಏನ್ರಿ ಸಾಮ್ರಾಜ್ಯನ ಮಾದೇಗೌಡ ಸಾಹೇಬ್ರು ಹೆಂಗೆ ಕಟ್ಟಿದ್ರಿ 1960 ಅಂತ ವ್ಯಕ್ತಿಗೊಂದು ಜೋರು ಚಪ್ಪಾಳೆ ಬರ್ಬೇಕ್ರಿ. ನಾನು ಮನಸ್ಫೂರ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಇವತ್ತೇ. ಸರ್ ಅಂಥವ್ರು ಕೊಡ್ಬೇಕು ಸರ್ ಕರ್ನಾಟಕ ರತ್ನ. ನಾವು ಬೆಂಗಳೂರಲ್ಲೆಲ್ಲ ನಮಗೆ ಲಕ್ಷಗಳಲ್ಲಿ ಫೀಸ್ ಬರುತ್ತೆ, ನಡೆಸೋದು ನಮ್ದೇನು ಅಚೀವ್ಮೆಂಟ್ ಅಲ್ಲ. ಇಂಥ ಕಡೆ ನಡೆಸೋದು ಹೇಳ್ರಿ, ಜೀವನನೇ ತ್ಯಾಗ ಮಾಡಿಕೊಂಡು. ಭಾಳ ಚಾಲೆಂಜ್ ಇದೆ. ಇನ್ನು ಭಾಳಷ್ಟು ಜನ ಹುಡುಗರು ಸರ್ ಏನು ಓದಕ್ಕೆ ಹೋದ್ರೆ ತಲೆಗೆ ಹತ್ತಲ್ಲ ಸರ್, ಏನು ಮಾಡೋದು ಸರ್. ಡಾಕ್ಟ್ರ್ ಆಗಬೇಕು ಅಂತ ಆಸೆ, ಬುಕ್ ಮುಂದೆ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ. ಯಾವುದಾದ್ರೂ ಮೋಟಿವೇಶನಲ್ ರೀಲ್ಸ್ ನೋಡಿದ್ರೆ ಇನ್ಸ್ಪೈರ್ ಆಗ್ತೀವಿ. MBBS ಅಂದರೆ ಮಾ ಬಾಪ್ ಕಾ ಬಡಾ ಸಪ್ನಾ. MBBS ಅಂದರೆ ಮಾ ಬಾಪ್ ಕಾ ಬಡಾ ಸಪ್ನಾ. ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಸೀರಿಯಸ್ ಆಗಿ ತಗೋ. ಕಷ್ಟಪಟ್ಟೋದು ಅಣ್ಣ. ಟೈಮ್ ಇದೆಯಾ ಇನ್ನ ಮಾತಾಡ್ಬೋದಲ್ಲ, ಇನ್ನೊಂದು 10 ನಿಮಿಷ. ಬೋರಿಂಗಾ, ಬೇಜಾರ ಗುರು. ಮಂಡ್ಯ ಜನತೆಗೆ ನಾನು ಮಂಡ್ಯಕ್ಕೆ ಜೈ ಅಂತೀನಿ, ಓಕೆನಾ? ಮಂಡ್ಯಗೆ ಜೈ ಅನ್ಬೇಕು. ಮಂಡ್ಯಗೆ, ಮಂಡ್ಯಗೆ, ಮಂಡ್ಯಗೆ. ನಿಮ್ಮ ಡಿಸ್ಟಿಕ್ಗೆ ನಾನು ಜೈಕಾರ ಆತ, ನನ್ನ ಡಿಸ್ಟಿಕ್ಗೂ ಒಂದ್ಸಲ ಆಗ್ಬೇಕಲ್ಲ. ಚಿಕ್ಕಬಳ್ಳಾಪುರಕ್ಕೆ, ಮಂಡ್ಯಗೆ. ಸ್ವಾರ್ಥ ಇರುತ್ತಲ್ಲಣ್ಣ ಅಲ್ವಾ? ಮಂಡ್ಯ ಜನತೆ ನಿಮ್ಮ ಪ್ರೀತಿ ವಿಶ್ವಾಸ ಭಾಳ ದೊಡ್ಡದು. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ, ಹೋಗ್ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಅಲ್ವೋ, ವೇದಾಂತ ಮಾತಾಡಿದೆ, ಒಬ್ಬನ ಕೂಗಿದ್ರೆ ಏನ್ರೋ ಅರ್ಧ ಗಂಟೆಯಿಂದ ವೇದಾಂತ ಮಾತಾಡಿ ಸೈಲೆಂಟ್ ಆಗಿದ್ರಿ. ಒಂದು ಡೈಲಾಗ್ ಹೇಳಿದ್ರೆ ಏನು ಕೂಗ್ತೀಯ ಮಗ? ಬಾ ಡೈಲಾಗ್ ಚೆನ್ನಾಗಿದೆ ಕೇಳಿಸ್ಕೊ. ಫ್ಲೋ ಕಟ್ ಮಾಡಬೇಡ, ಬ್ಯಾಟ್ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಸರ್ ಇಷ್ಟಕ್ಕೂ ಕಷ್ಟ ಅಂದರೆ ಏನು ಸರ್ ಅಂತ ಭಾಳಷ್ಟು ಜನಕ್ಕೆ ಇದ್ರ ಕಷ್ಟದ ಬಗ್ಗೆ ಡಿಫೈನ್ ಮಾಡಿಬಿಡ್ತೀನಿ. ಮೇಡಮ್ ಪ್ಲೀಸ್ ಬನ್ನಿ. ಸರಿ, ಮತ್ತೆ ಮಾತಾಡ್ತಾರೆ. ಈಗ ಮಾತಾಡೋಣ, ಮುಗಿಸ್ಬಿಡ್ತೀನಿ 5-10 ನಿಮಿಷ. ಮಗ ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎದ್ದು ಬಿಸಾಕ್ತಾನೆ. ಅವನಿಗೊಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸ್ಬೇಕು. ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಆಗಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಹುಡುಗಿಯ ಕತೆ ತೋರಿಸ್ಬೇಕು. ಅವಳದ ತಾಯಿ ಕಷ್ಟ ನಿಂದಲ್ಲ ಅಂತ. ಒಬ್ಬೊಬ್ರದ್ದು ಒಂದೊಂದು ಕಷ್ಟ, ಒಬ್ಬೊಬ್ರದ್ದು ಒಂದೊಂದು ಕಷ್ಟ. ಮಗ
ನದಿಯಲ್ಲಿ 2 ಮೀನಿತ್ತಂತೆ. ಮಗು ಫಿಶ್ ಮಮ್ಮಿ ಫಿಶ್ನ ಕೇಳ್ತಂತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವು ಫಿಶ್ಗಳೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದರೆ ಆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ಗಳಿದ್ದಾವೆ ಕಣೋ, ಅದಕ್ಕೆ ನೀರಲ್ಲಿದ್ದೀವಿ ಅಂತ. ಏನು ಮಗ? ಓಕೆ, ಯಾವ ಅಮ್ಮ ಎಲ್ಲ ಸರ್, ನಮ್ಮ ಮಾದೇಗೌಡ ಸಾಹೇಬ್ರಿಗೆ, ನಮ್ಮ ಮಧು ಅಣ್ಣಗೆ, ನಮ್ಮ ರವಿ ಗಣಿಗ ಅಣ್ಣಗೆ, ಯಂಗ್ಸ್ಟರು ಡೈನಮಿಕ್ಕು ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಕಡೆ ಸಾಗಿಸ್ತಿದ್ದಾರೆ. ನಮ್ಮ ರವಿ ಅಣ್ಣಗೆ, ಮಧು ಅಣ್ಣಗೆ ಖಂಡಿತವಾಗೂ, ಮತ್ತು ವೇದಿಕೆಯಲ್ಲಿರೋ ಎಲ್ಲ ಅತಿಥಿಗಳಿಗೆ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಒಂದು, ಎಲ್ಲ ಯಂಗ್ಸ್ಟರ್ಸು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಕಷ್ಟನ ಸುಖನೋ ನಿಮ್ಮ ಅಪ್ಪ ಅಮ್ಮ ಟಫ್ ಟೈಮಲ್ಲಿ ನಿಂತ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಮಾತು ಕೇಳಿ, ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ, ಅದ್ರ ಜೊತೆ ಕುತ್ಕೊಂಡು ಒಂದು 5-6 ವರ್ಷ ಶ್ರದ್ಧೆಯಿಂದ ಓದಿ. ದಿನಕ್ಕೆ 2 ತಾಸು ಓದೋಕ್ಕಾಗಲಿಲ್ಲ ಅಂದರೆ ಲೈಫಲ್ಲಿ ಏನು ಅಚೀವ್ ಮಾಡ್ತೀಯ ಮಗ? ಸೈನ್ಸ್ ಅವರು, ಕಾಮರ್ಸ್ ಅವರು ಇದ್ದೀರಾ ಕೆಲವರು, ಕಷ್ಟ ನೋಡಿ, ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ? ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋದು ಈಸಿ ಮಗ. ದಮ್ಮಿದ್ರೆ ಎಲೆಕ್ಷನ್ ನಿಂತ್ಕೊಂಡು ಪಂಚಾಯತಿ ಎಲೆಕ್ಷನ್ ಗೆಲ್ಲು, ಕಷ್ಟ ಗೊತ್ತಾಗುತ್ತೆ ನಿನಗೆ. ನಮ್ಮ ರವಿ ಅಣ್ಣನ ಕೇಳೋ, ನಮ್ಮ ಮಧು ಅಣ್ಣನ ಕೇಳೋ, ನಮ್ಮನ್ನು ಕೇಳೋ, ರಾಜಕಾರಣದ ಅಖಾಡದಲ್ಲಿ ಎಷ್ಟು ಬೈಸ್ಕೊಂಡು ವಿಧಾನಸೌಧಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ. ಅಷ್ಟು ಸುಲಭ ಅಲ್ಲ. ಚೇಂಜ್ ತರಬೇಕು ಅಂದರೆ UPSC ಎಕ್ಸಾಮ್ ಬರೀ ಮಗನೇ, IAS ಟಾಪರ್ ಆಗಿ ಬಂದು ಅದೇನು ಚೇಂಜ್ ತರಬೇಕೋ ತಗೊಂಬ. ಮನೇಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ರೆ ಚೇಂಜ್ ಬರಲ್ವೋ? ಬಿ ಎ ಪಾರ್ಟ್ ಆಫ್ ಚೇಂಜ್. ಎಲ್ರಿಗೂ ಒಳ್ಳೇದಾಗಲಿ. ಮಧು ಅಣ್ಣ, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಸರ್, ನಮ್ಮ ಪುರುಷೋತ್ತಮ್ ಸರ್, ಮತ್ತು ನಮ್ಮ ಸರ್ ಅವ್ರ ಮಗ, ಭವಿಷ್ಯದ ರಾಜಕಾರಣಿ ನಮ್ಮ ಮಧು ಅಣ್ಣ, ಮಗನ್ನ ನಮ್ಮ ಜೊತೆ ವಿಧಾನಸೌಧಕ್ಕೆ ಕಳಿಸ್ಕೊಡಿ. ನಮ್ಮ ರವಿ ಅಣ್ಣ, ಎಲ್ರಿಗೂ ಧನ್ಯವಾದ ಹೇಳ್ತಾ, ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿ ಎಲೆಕ್ಟ್ ಆದೆ. ಪರಿಶ್ರಮ ನೀಟ್ ಅಕಾಡೆಮಿ ಫೌಂಡರು. ಒಂದು 5,500 ಜನನ ಡಾಕ್ಟ್ರಾಗಿ ಮಾಡಿದ್ದೀನಿ. ಬರೀ ಜೇಬಲ್ ಬೆಂಗಳೂರಿಗೆ ಬಂದೆ. ಇವತ್ತು ನನ್ನ ಕಂಪ್ನಿಯ ಎವ್ಯಾಲ್ಯೂಯೇಷನ್ 800 ಕೋಟಿ. ಎವ್ಯಾಲ್ಯೂಯೇಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಈಗ ಫಿಸಿಕ್ಸ್ ವಾಲಾ, ಅನ್ ಅಕಾಡೆಮಿ, ಎವ್ಯಾಲ್ಯೂಯೇಷನ್ ಅಂತಾರೆ ಅದನ್ನು. ಸೊ ನನ್ನ ಕಂಪ್ನಿಯ ಎವ್ಯಾಲ್ಯೂಯೇಷನ್ 800 ಕೋಟಿ. ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ಇವತ್ತು ನನ್ನ ತಾಯಿ ಹೆಸರಲ್ಲಿ 24/7 10 ಆ್ಯಂಬುಲೆನ್ಸ್ ನನ್ನ ಕ್ಷೇತ್ರದಲ್ಲಿ ₹1 ತಗೊಳ್ದೆ 24/7 ನನ್ನ ತಾಯಿ ಹೆಸರಲ್ಲಿ ನಡೆಸ್ತಾ ಇದ್ದೀನಿ. ವಿತಿನ್ 12 ಮಿನಿಟ್ಸ್ ಪೇಷಂಟ್ನ ಪಿಕಪ್ ಮಾಡಿ ಬೆಂಗಳೂರು ಹಾಸ್ಪಿಟ್ಲಿಗೆ ರೀಚ್ ಮಾಡಿಸೋ ಪ್ರಯತ್ನ ಪಡ್ತಿದ್ದೀನಿ. ಅದಾದಮೇಲೆ ಒಂದು 14 ಪುಸ್ತಕ ಬರೆದಿದ್ದೀನಿ. ಆವಾಗ TV ಕಾಣಿಸ್ತಾ ಇರ್ತೀನಿ. ವಾರದಲ್ಲಿ 3 ಸಲ ನಾನು ಯಾರನ್ನಾದ್ರೂ ಬೈದಿರ್ತೀನಿ, ಯಾರಾದರೂ ನನ್ನನ್ನು ಬೈದಿರ್ತಾರೆ. ನಮ್ಮೂರು ಪಂಚಾಯತಿ ಮೆಂಬರ್ಗೆ ನಾನು ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ. ಇವತ್ತು ಯಾವ ಪಂಚಾಯತಿ ಹಳ್ಳಿಯಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಹೇಳಿ. ಜೀವನ ಅಂದರೆ ಭಯ ಬಿತ್ಕೊಂಡಿದ್ರೆ ಹಳ್ಳಿಯಲ್ಲೇ ಕಳೆದೋಗ್ಬಿಡ್ತೀರಾ. ಧೈರ್ಯವಾಗಿರು ಮಗ, ಧೈರ್ಯವಾಗಿರು. ನೀನು ಇನ್ನೊಬ್ಬರ ಥರ ಆಗಕ್ಕೆ ಹೋಗ್ಬೇಡ, ಯಾಕೆಂದರೆ ಅವ್ರನ್ನ ಸಹಿಸ್ಕೊಳ್ಳೋಕ್ಕೆ ಈ ಪ್ರಪಂಚ ಮುಗ್ದೋಗಿದೆ. ಗಟ್ಟಿಯಾಗಿರು, ಧೈರ್ಯವಾಗಿರು, ಯಾವುದಕ್ಕೂ ಹೆದರಬೇಡ. ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದರೆ ಏನು ಮಾಡಬೇಕು ಸರ್? ದೊಡ್ಡ ಅವಮಾನ ಆದರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದವನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯ, ಆಗ ಸಮಾಧಾನ ಆಗುತ್ತೆ. ಬೈದವನೇನು ಉಳಿತಾನೆ ಏನು ಜಾಸ್ತಿ ದಿನ? ನೀನು ಹೋಗ್ತೀಯ ತಾನೆ, ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.